ಅಂದ್ರೆ ಮೊನ್ನೆ ಆ ಮಧ್ಯೆ ಜಯಗಂಗಾ ಕಾರಲ್ಲಿ ದೇವಪುರಕ್ಕೆ ಬರ್ಬೇಕಾದ್ರೆ ಎದುರಾಗಿದ್ದ ಗೂಳಿನಮ್ಮ ಅದೇ. ಹಾ, ಅವತ್ತು ಅದೇನೋ ಜಸ್ಟ್ ಸ್ಯಾಂಪಲ್ ತೋರಿಸ್ತು. ಇವತ್ತು ಆ ಗಂಗಾನ ಸಾಯಿಸತ್ತೆ. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಗಂಗಾನೇ ಸಾಯಿಸುತ್ತೇನಮ್ಮ? ಹೇಗೆ ಅಂದ್ರೆ ಆ ಗಂಗಾಗೆ ಶಾಪ ಇರೋದಕ್ಕೆ ಗಂಗಾನ ಆ ಗೂಳಿ ಟಾರ್ಗೆಟ್ ಮಾಡತ್ತೆ. ಅದಕ್ಕೆ ಹೊರಡೋಣ ಗಂಗಾ. ಎಷ್ಟು ಸರಿ ಹೇಳ್ಬೇಕು ಆಂಟಿ, ಇವಳು ಹ್ಯಾಪಿ ಆಗಿರ್ಬೇಕು ಅಂತ ಇಲ್ಲಿಗೆ ಬಂದಿದ್ದಾಳೆ. ಬಿಸಿಲು ಜಾಸ್ತಿ ಇದೆ ಜೈ, ಗಂಗಾಗ್ ಒಳ್ಳೇದಲ್ಲ. ಇವಳಿಗೆ ಯಾವ್ದು ಒಳ್ಳೇದೋ ಯಾವ್ದು ಕೆಟ್ಟದೋ ಹೇಳೋದಕ್ಕೆ ನೀವ್ಯಾರು? ಅಷ್ಟಕ್ಕೂ ನಿಮ್ ಪ್ರಾಬ್ಲಮ್ ಏನು? ರೀ, ಬಿಸಿಲಲ್ಲಿ ಜಾಸ್ತಿ ಓದ್ತಿದ್ರೆ ತಲೆ ತಿರುಗುತ್ತೆ ಅಂತ ಮೇಡಮ್ ಅವ್ರ ಅಭಿಪ್ರಾಯ ಸರ್. ನನ್ಗೇನೋ ಆಗಲ್ಲಮ್ಮ, ನಾನು ಇದಕ್ಕಿಂತ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡಿದ್ದೀನಿ. ಅವಾಗ ಬೇರೆ ಇವಾಗ ಬೇರೆ ಗಂಗಾ, ನನ್ ಮಾತ್ ಕೇಳು. ಗಂಗಾ ನನ್ ಮಾತ್ ಬಿಟ್ರೆ ಇನ್ ಯಾರ ಮಾತನ್ನೂ ಕೇಳಲ್ಲ. ಮೂರ್ಖರ ತರ ಮಾತಾಡ್ಬೇಡ ಜೈ. ನಾನಂದ್ರೆ ಕೋಪ ಇದ್ರೆ ಅದನ್ನ ನನ್ ಮೇಲೆ ತೋರ್ಸು, ಗಂಗಾಗ್ ತೊಂದ್ರೆ ಮಾಡ್ಬೇಡ. ಅದನ್ನೇ ನಾನು ಹೇಳ್ತಿದ್ದೀನಿ. ನನ್ ಮೇಲೆ ನಿಮಗೆ ಕೋಪ ಇದ್ರೆ ನನ್ ಮೇಲೆ ತೋರಿಸಿ, ಗಂಗನ್ ಖುಷಿನ ಹಾಳು ಮಾಡ್ಬೇಡಿ. ಆನಂದನ್ ಹಾಳು ಮಾಡ್ತಿಲ್ಲ ಜೈ, ಅಪಾಯ. ಏನ್ ಅಪಾಯ? ಅಂದ್ರೆ ಬಿಸಿಲಲ್ಲಿರೋದು ಅಪಾಯ ಅಂತ ಹೇಳ್ತಿದ್ದಾರೆ ಸರ್. ಅವಳ ಪಕ್ಕದಲ್ಲಿ ನಾನಿದ್ದೀನಿ, ಡಾಕ್ಟರ್ಸ್ ಇದ್ದಾರೆ, ಆಂಬ್ಯುಲೆನ್ಸ್ ಇದೆ, ಇನ್ನೇನ್ ಬೇಕು? ನಿನಗೆ ಅರ್ಥ ಆಗೋ ತರ ನನ್ಗೆ ಹೇಳಕ್ ಆಗ್ತಾ ಇಲ್ಲ, ಸುಮ್ನೆ ಹಠ ಮಾಡ್ತಾ ಇದ್ಯಾ. ಗಂಗಾ ನಿನಗ್ ಹೆಂಡತಿ ಆದ್ರೆ ನನಗ್ ಮಗಳು, ಆ ವಿಷಯ ನಿಂಗೆ ಅರ್ಥ ಆಗ್ತಿದ್ಯಾ? ದತ್ತು ತಗೊಂಡ್ರೆ ಹೆತ್ ಮಗಳಾಗಲ್ಲ ಆಂಟಿ. ನಿಮ್ ಆರ್ಟಿಫಿಷಿಯಲ್ ಲವ್ ಬೇಕಾಗಿಲ್ಲ. ಅವಳು ನಿಜವಾಗ್ಲೂ ನನ್ ಮಗಳೇ ಜೈ, ಅವಳು ನಿಜವಾಗ್ಲೂ ನನ್ ಮಗಳೇ ಜೈ. ವಾಟ್? ಅಂದ್ರೆ ಮಗಳ ತರ ಅಂತ ಹೇಳ್ತಾ ಇದಾರೆ ರೀ. ನಿಮ್ ಅಸಲಿ ಮಗಳು ಬದುಕೇ ಇದ್ದಾಳಲ್ವಾ? ಮಗಳು ತರದವಳ ಮೇಲೆ ನಿಮ್ ಕೇರಿಂಗ್ ಏನು? ನಮ್ಮನ್ ಬಿಟ್ಟು ಹೊರಟೋಗಿ. ಗಂಗಾನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಗಂಗಾ ಅಪಾಯದಲ್ಲಿದ್ದಾಳೆ, ಅವಳ ಪ್ರಾಣಕ್ಕೆ ಆಪತ್ತಿದೆ. ಏನು ಅಪಾಯ? ಪ್ರಾಣಕ್ಕೆ ಕುತ್ತ? ಅಂದ್ರೆ ಸರ್, ಊರೊಳಗಡೆ ಒಂದು ಗೂಳಿ ತಪ್ಪಿಸ್ಕೊಂಡು ಬಂದಿದೆಯಂತೆ. ಅದಕ್ಕೆ ಅದು ಹೊಲದ ಕಡೆ ಬರ್ತಿದೆಯಂತೆ ಸರ್. ಬಂದ್ರೆ ಆ ಗೂಳಿಂದ ಗಂಗಾ ಮೇಡಮ್ ಅವ್ರಿಗೆ ಅಪಾಯ ಆಗ್ಬೋದು ಅಂತ. ನಾನ್ ಸೆನ್ಸ್ ಮಾತಾಡ್ತಿಲ್ಲ ಯಾಕೆ ನಣಿ? ಗಂಗನ್ ಜೊತೆ ಗೂಳಿಗೇನ್ ಕೆಲ್ಸ? ಮೊನ್ನೆ ನಡೆದಿದ್ದು ಮರ್ತೋಗಿದ್ಯಾ ಜೈ? ಅವತ್ತು ಗೂಳಿಯಿಂದನೇ ಅಲ್ವಾ ನಿಮಗೆ ಆಕ್ಸಿಡೆಂಟ್ ಆಗಿದ್ದು? ಅದಕ್ಕೂ ಮುಂಚೆ ಆ ಗೂಳಿನೇ ಅಲ್ವಾ ನಿಮಗೆ ಎದುರು ಬಂದಿದ್ದು? ಇಷ್ಟು ನಡೆದ ಮೇಲೂ ಕೂಡ ಸಿಂಪಲ್ ಆಗಿ ತಗೋತಿದ್ಯಾ? ಆ ಗೂಳಿಯಿಂದ ಇನ್ನೂ ಪ್ರಾಣಹಾನಿ ಇಲ್ಲ ಅಂತ ನಂಬ್ತಾ ಇದ್ಯಾ? ಪ್ಲೀಸ್ ಜೈ, ನನ್ ಮಾತು ಕೇಳು, ದಯವಿಟ್ಟು ಮನೆಗೆ ಹೋಗೋಣ. ಆ ಗೂಳಿ ಇಲ್ಲಿಗೆ ಬರೋದಕ್ಕೆ ಮುಂಚೆನೆ ನಾವು ಮನೆಗೆ ಹೋಗೋಣ. ಹೌದು ಸರ್, ಒಂದ್ಸಾರಿ ಅಂದ್ರೆ ಏನೋ ಬಿಡು ಅನ್ಕೋಬಹುದು, ಪ್ರತಿ ಸಾರಿ ಆ ಗೂಳಿ ದ್ವೇಷ ಇಟ್ಕೊಂಡಿರೋ ಹಾಗೆ ಬರ್ತಿದೆ. ಇಲ್ಲಿರೋದು ಅಷ್ಟು ಸೇಫ್ ಅಲ್ಲ ಸರ್, ಹೋಗೋಣ ಸರ್. ರೀ ರೀ ಏನ್ರಿ?
ಹೋಗ್ತಾ ಇದಾರೆ ಅನ್ಸುತ್ತಮ್ಮ. ಅವ್ರು ಹೋದ್ರೆ ಗೂಳಿ ಪ್ಲಾನ್ ಕೂಡ ವೇಸ್ಟ್ ಆಗೋಗುತ್ತೆ ಅಲ್ವೇನಮ್ಮ? ನಡಿ ಹೋಗಣ್ಣ. ನಿಂತ್ಕೋ ಗಂಗಾ. ನೀನು ಎಲ್ಲಿಗೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ. ಯಾವ ಗೂಳಿ ಬರುತ್ತೋ ನಾನು ನೋಡ್ತೀನಿ. ಬಂದ್ರೆ ಈ ಗನ್ನಲ್ಲಿ ಶೂಟ್ ಮಾಡಿ ಬಿಸಾಕ್ತೀನಿ. ಸರ್ ಪಾಪ ಸರ್. ನಿಮ್ ಮೇಡಮ್ ತಂಟೆಗೆ ಬಂದ್ರೆ ಆ ದೇವ್ರನ್ನು ಕೂಡ ಶೂಟ್ ಮಾಡ್ತೀನಿ. ಬೇಡ ರೀ, ಮನೆಗೆ ಹೋಗ್ಬಿಡೋಣ. ನೀನ್ ಯಾರಿಗೂ ಯಾವುದಕ್ಕೂ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ ಗಂಗಾ. ನಿನ್ ಪಕ್ಕದಲ್ಲಿ ನಾನಿರ್ತೀನಿ. ಯಾವ ಕಡೆಯಿಂದ ನಿನಗೆ ಅಪಾಯ ಬರುತ್ತೋ ನಾನು ನೋಡ್ತೀನಿ. ರಿಸ್ಕ್ ಯಾಕೆ ಜೈ? ಮನೆಗೆ ಹೋದ್ರೆ ಏನಾಗತ್ತೆ? ಹೇಳಿ ಹಾಗೆ ಓಡೋಗೋದಕ್ಕೆ ನನಗಿಷ್ಟ ಇಲ್ಲ. ಇವತ್ತು ನಾನು ನೀವು ಹೇಳಿರೋ ಅಪಾಯನೋ ನೋಡೇ ಬಿಡ್ತೀನಿ. ಜೈ ಆಂಬ್ಯುಲೆನ್ಸ್ ಜೊತೆ ಮಾತ್ರ ಬಂದಿದ್ದ ಅಂದ್ಕೊಂಡಿದ್ವಿ. ಆಯುಧದ ಜೊತೆ ಬಂದಿದ್ದಾನಮ್ಮ. ಜೈ ಹೇಳಿದ್ ನಿಜಾನೇ ಅಮ್ಮ. ಗಂಗಾ ತಂಟೆಗೆ ಬಂದ್ರೆ ಗೂಳಿ ಅಲ್ಲ, ಯಮ್ಮನ್ನು ಕೂಡ ಸಾಯಿಸೋ ಹಾಗಿದ್ದಾನೆ. ಹೌದು. ಇವಾಗ ಏನ್ ಮಾಡೋಣ? ಹೋಗ್ಬಿಡೋಣವಾ? ಗೂಳಿ ಗುದ್ದಿ ಗಂಗಾ ಹೋಗ್ತಾಳೆ ಅನ್ಕೊಂಡ್ರೆ ಜೈಯಿಂದ ಗೂಳಿನೇ ಹೋಗೋ ತರ ಇದೆ. ಅಯ್ಯೋ ದೇವ್ರೆ, ನೀನೇ ಗೂಳಿನ ಕಾಪಾಡ್ಬೇಕು. ಅಲ್ಲೋಡು, ಗೂಳಿ ಬರ್ತಿದೆ. ಅದ್ರಿಂದ ಗಂಗಾ ಸಾಯ್ತಳು, ಜೈಯಿಂದ ಅದು ಸಾಯುತ್ತೋ. ಬೇಡ ರೀ, ಬೇಡ ರೀ, ಪ್ಲೀಸ್ ರೀ. ಜೈ ಬೇಡ, ಜೈ ಪ್ಲೀಸ್, ಜೈ ಡೋಂಟ್ ಶೂಟ್, ಬೇಡ. ಸರ್ ಗೂಳಿ ಅಂದ್ರೆ ನಂದೀಶ್ವರ, ಬಸವಣ್ಣ ಸರ್, ಪಾಪ ಸರ್. ಅಯ್ಯೋ, ಮೂಕ ಜೀವಿನ ಸಾಯಿಸ್ಬೇಡ್ರಿ. ಅಯ್ಯಯ್ಯೋ ಪಾಪ ರೀ, ಬೇಡ ರೀ.
ಅಯ್ಯೋ ಚಂದ್ರಿಕಾ, ಗೂಳಿ ನಮ್ ಕಡೆಗೆ ಬರ್ತಿದ್ಯಲ್ಲ, ಯಾಕೆ? ಅಯ್ಯಯ್ಯೋ ಓಡ್ರಿ ಅಯ್ಯೋ. ಅಯ್ಯೋ. ಅವ್ರ ಮಾವ ಅತ್ತೆ ಅಲ್ವಾ? ಮುಂದೆ ಹೋಗ್ತಿರೋದು ಯಾರು? ಸರ್ ಅಯ್ಯೋ ಜೈ ಜೈ ರೀ ನಿಂತ್ಕೊಳ್ರಿ ಸರ್ ಬೇಡ ರೀ ರೀ ಜೈ ಅಮ್ಮ ಅವಳು ನಿತ್ಯ ಅಲ್ವಾ? ಅವಳು ಯಾವಾಗ ಬಂದ್ಲಮ್ಮ? ಯಾಕೆ ಬಂದಿದ್ದಾಳೆ? ನಿನ್ನ ನೋಡ್ಬೇಕು ಅಂತ ಬಂದಿದ್ದಾಳೆ ಗಂಗಾ. ಅಯ್ಯೋ ಅವರು ನಿತ್ಯನ ನೋಡ್ಬಿಟ್ರಮ್ಮ. ಅಯ್ಯಯ್ಯೋ, ಗಂಗಾ ಕೆಲಸ ಮುಗಿಯುತ್ತೆ ಅನ್ಕೊಂಡ್ರೆ ನಮ್ ಕತೆನೆ ಮುಗಿಯುತ್ತಾರೆ ಇದೆ ಚಂದ್ರಿಕಾ. ಅಯ್ಯೋ ಓಡ್ರಿ ಬೇಗ. ಅಯ್ಯೋ ದೇವ್ರೇ ಬಂದ್ಬಿಟ್ಟು ಓಡ್ರಿ. ಅಯ್ಯಯ್ಯೋ ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಅಯ್ಯೋ ಅಮ್ಮ 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 ಅಪ್ಪ ಅಯ್ಯಯ್ಯೋ ಅಮ್ಮ ಅಮ್ಮ. ಮಾವ, ನಿಮ್ಗೇನು ಆಗಿಲ್ಲ ಅಲ್ವಾ? ಸೊಂಟ ಮುರಿದು ಹೋಯ್ತು ಅಳಿಯ. ಅಯ್ಯಮ್ಮ. ಯಪ್ಪ. ಅತ್ತೆ, ಆ, ಆ, ಅಯ್ಯೋ. ಅಮ್ಮ. ನಿಮ್ ಜೊತೆ ಓಡಿದ್ಯಾರು? ಯಾರೋ ಹೊಲದಲ್ಲಿ ಕೆಲಸ ಮಾಡೋರ್ ಕಣೋ. ಕೆಲಸ ಮಾಡೋರ್ ತರ ಇಲ್ವೇ? ತುಂಬಾ ಪಾಶ್ ಆಗಿದ್ಲು. ಅಯ್ಯೋ, ಇವಾಗ ಅದೆಲ್ಲ ಅಗತ್ಯನ ಅಳಿಯ? ಅರ್ಜೆಂಟ್ ಆಗಿ ನನ್ನ ಆಂಬುಲೆನ್ಸ್ ಹತ್ಸು. ನನ್ನ ಕೂಡ ಆಂಬುಲೆನ್ಸ್ಗೆ ಹತ್ಸೋ. ಗಂಗಂಗ್ ತರಿಸಿರೋ ಆಂಬುಲೆನ್ಸು ನಮ್ಗೆ ಉಪಯೋಗ ಆಗ್ತಿದೆ. ಡಾಕ್ಟರ್, ಇವರಿಬ್ರನ್ನ ಕರ್ಕೊಂಡು ಹೋಗಿ. ಆಂಟಿ, ನೀವು ಗಂಗನ್ ಕರ್ಕೊಂಡು ಹೋಗಿ. ನಾಣಿ, ನೀನ್ ನನ್ನ ಜೊತೆ ಬಾ. ಎಲ್ಲಿಗೆ ಸರ್? ಗೂಳಿನ ಕಳಿಸ್ತವ್ರ ಹತ್ರಕ್ಕೆ. ಸರ್ ಸರ್ ಬೇಡ ಸರ್, ನನ್ನ ಮಾತು ಕೇಳಿ ಸರ್. ಅವರು ಸ್ವಾಮೀಜಿ ಸರ್, ದೊಡ್ಡವರು ಸರ್, ಮಹಾನುಭಾವರು ಸರ್. ಪ್ಲೀಸ್ ಸುಮ್ಮನೆ ರಾಣಿ. ಸರ್. ಇವ್ರ ಮುಖಕ್ಕೆ ಹೂವು ಹಣ್ಣು. ಸರ್ ಬಿಡ ಸರ್, ನಿಲ್ಸಿ ಸರ್, ನನ್ನ ಮಾತು ಕೇಳಿ ಸರ್. ತಪ್ಪು ಸರ್, ನಿಲ್ಸಿ ಸರ್. ಏಯ್ ಕಳ್ಸ್ವಾಮಿ, ಹೇಳು ಮೇಲೆ. ಈ ಊರಲ್ಲಿ ಏನ್ ನಡೀತಿದೆ? ನಾನು ಈ ಊರಿಗೆ ಬಂದು ಪ್ರತಿ ಸರಿನೂ ಏನಾದ್ರೂ ಒಂದು ಅಪಾಯ ಯಾಕೆ ಆಗ್ತಿದೆ?
ಇವಾಗ ಹೊಸದಾಗಿ ಏನೂ ನಡೀತಿಲ್ಲ, ತಲೆಮಾರ್ಗಳಿಂದನೇ ನಡೀತಿರೋದು. ತಲೆಮಾರುಗಳಿಂದನಾ? ಹೌದು, ಈ ವಿನಾಶ ತುಂಬಾ ವರ್ಷಕ್ಕೆ ಮೊದಲೇ ಶುರುವಾಯ್ತು. ಇದು ಹೀಗೆ ಮುಂದುವರಿತಾನೆ ಇರುತ್ತೆ. ನಡೀತಿರೋದಕ್ಕೆಲ್ಲ ಕಾರಣ ನೀನಾ? ಅಲ್ಲ, ನೀನು. ನಾನಾ? ನೀನು ವಂಶ. ನಾವೇನ್ ಮಾಡಿದೀವಿ? ನಾನು ಹೇಳೋದನ್ನ ತಿಳ್ಕೊ, ಗೊತ್ತಾಗುತ್ತೆ. ಏನ್ ಗೊತ್ತಾಗತ್ತೆ? ಇದೆಲ್ಲ ಯಾಕೆ ನಡೀತಾ ಇದೆಯೋ ಗೊತ್ತಾಗುತ್ತೆ. ಬನ್ನಿ ಸರ್ ಹೋಗೋಣ. ಬಿಡು ನಡಿ. ಸರ್ ಬನ್ನಿ ಸರ್ ಹೋಗೋಣ. ಸ್ಟಾಪ್ ಇಟ್ ನಡಿ. ಏನು 4 ಸುಳ್ಳು ಮಾತುಗಳನ್ನ ಆಡಿ ನನಗೂ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಫೀಲಿಂಗ್ಸ್ ಜೊತೆ ಆಟಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಏನ್ ಹೇಳಿದ್ರು ನಂಬ್ತೀನಿ ಅನ್ಕೊಂಡಿದ್ಯಾ? ನಂಬೋದು ನಮ್ದೇ ಇರೋದು ಎಲ್ಲ ನಿನ್ನಿಷ್ಟ, ಆದ್ರೆ ನಾನು ಹೇಳೋದು ಮಾತ್ರ ನಿಜ. ಏನ್ ನಿಜ? ಅಮಾಯಕರನ್ನ ವೇಷ ಹಾಕೊಂಡು ಮೋಸ ಮಾಡೋದ್ ನಿಜನಾ? ದೇವ್ರ ಹೆಸರು ಹೇಳಿ ಜನರನ್ನ ದೋಚ್ತಿರೋದ್ ನಿಜನಾ? ಆ ಗೂಳಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಜನಾ? ಮತ್ತೆ ಹೇಳ್ತಿದ್ದೀನಿ, ನಡೀತಿರೋದಕ್ಕೆ ಕಾರಣ ನೀವು, ನಡ್ಸೋನು ನಾನಲ್ಲ. ಮತ್ಯಾರು? ಯಾರು ನಡೆಸ್ತಿದ್ದಾರೆ? ನಮ್ಮ ಶತ್ರುಗಳ? ಯಾರವರು? ಅವ್ರಿಗೇನ್ ಬೇಕು? ಪ್ರಾಣ. ಏನು? ಪ್ರಾಣನ? ಸರ್ ದಯವಿಟ್ಟು ಬನ್ನಿ ಸರ್. ಸರ್ ಪ್ಲೀಸ್ ಬನ್ನಿ ಸರ್. ಇರು ನಡಿ. ಅವನೇನೋ ಹೇಳ್ತಿದಂತಾನೆ. ಅದೆಲ್ಲ ನೀವು ನಂಬಲ್ಲ ಅಂದ್ಮೇಲೆ ಯಾಕೆ ಸರ್ ಕೇಳಬೇಕು? ಬನ್ನಿ ಸರ್ ಹೋಗೋಣ. ಬನ್ನಿ ಸರ್, ಬನ್ನಿ. ಯಾಕೆ ಸ್ವಾಮಿ ಅವನಿಗೆ ಶಾಪದ ಬಗ್ಗೆ ಹೇಳೋದು? ಅವನು ತಿಳ್ಕೋಬೇಕು ಅನ್ಕೊಂಡಾಗ ಅದನ್ನ ತಡೆಯೋದು ನಮ್ಮ ಧರ್ಮ ಅಲ್ಲ ಶಾಸ್ತ್ರಿಗಳೇ. ನಿಜ ಏನು ಅಂತ ಗೊತ್ತಾದ್ರೆ ಅವಳಿಗಿಂತ ಮೊದಲು ಅವನಿಗೆ ಪ್ರಾಣಾಪಾಯ ಸ್ವಾಮಿ. ವಿಧಿ ಬರಹ ಹೇಗಿದೆಯೋ ಹಾಗೆ ನಡೆಯುತ್ತೆ. ಕಾಲ ಪ್ರವಾಹನ ನಾವ್ಯಾರೂ ತಡೆಯೋಕ್ಕಾಗಲ್ಲ. ಆಪತ್ತು ಅವಳಿಗಾದ್ರೂ ಅವನಿಗಾದ್ರೂ ನಾವು ನೋಡ್ತಾ ಇರಬೇಕು. ನೀವು ಬನ್ನಿ ಸರ್, ಬನ್ನಿ ಸರ್, ಮನೆಗೆ ಹೋಗೋಣ. ನನಗೇನು ಅರ್ಥ ಆಗ್ತಿಲ್ಲ ನಾಣಿ. ನಡೀತಿರೋದನ್ನ ಮೂಢನಂಬಿಕೆ ಅನ್ಕೋಬೇಕಾ, ಇಲ್ಲ ಯಾರಾದ್ರೂ ಬೇಕು ಅಂತ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ಗಂಗನ್ ಜೊತೆಗಿದ್ದು ಅವಳನ್ನ ನೋಡ್ಕೋಬೇಕಾ, ಇಲ್ಲ ನಡೀತಿರೋದ್ರ ಹಿಂದಿನ ಕಾರಣ ಏನು ಅಂತ ತಿಳ್ಕೋಬೇಕಾ, ಇಲ್ಲ ಕಣ್ಣಿಗೆ ಕಾಣಿಸ್ತಾನೆ ಫೈಟ್ ಮಾಡ್ತಿರೋ ಆ ಶತ್ರುನ ಬೇಟೆ ಆಡ್ಬೇಕೋ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ನಡೀತಿದ್ರು ಇನ್ನು ಈ ಊರಲ್ಲೇ ಇರ್ತೀನಿ ಅಂತ ನಿಮ್ ಮೇಡಮ್ ಯಾಕೆ ಹೇಳ್ತಿದ್ದಳೋ ಅರ್ಥನೇ ಆಗ್ತಿಲ್ಲ. ಆ ಸನ್ಯಾಸಿ ತಲೆಮಾರುಗಳ ಹಿಂದೆ ಮಾಡಿರೋ ತಪ್ಪು ಅಂತ ಹೇಳ್ತಿದ್ದಾನೆ. ಪ್ರಾಣ ಅದು ಇದು ಅಂತಾನೆ. ಯಾವ್ದು ನಂಬೇಕೋ ಯಾವ್ದು ನಂಬಾರ್ದೋ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ನಾಣಿ. ಮನೆಗೆ ಹೋಗೋಣ ಬನ್ನಿ ಸರ್, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಸರ್, ಪ್ಲೀಸ್ ಸರ್, ಬನ್ನಿ ಬನ್ನಿ ಸರ್. ಇಷ್ಟೆಲ್ಲ ನಡೆದ್ಮೇಲೂ ಇನ್ನೂ ಈ ಊರಲ್ಲೇ ಇರ್ತೀನಿ ಅಂತ್ಯ ಗಂಗಾ? ಹೊಸದಾಗಿ ಏನ್ ನಡೀತು ಅಂತ ಅಮ್ಮ? ಇದಕ್ ಮುಂಚೆ ಎದುರು ಬಂದಿರೋ ಗೂಳಿನೇ ಈಗ್ಲೂ ಬಂತು. ಅದು ಗೂಳಿ ಅಲ್ಲಮ್ಮ, ನಿನ್ಗಾಗೋ ಅಪಾಯನ ಸೂಚಿಸೋ ಸಂಕೇತನಮ್ಮ. ನನಗೇನ್ ನಡೀತು ಅಂತ ಗೊತ್ತಾದ್ಮೇಲೂ ಕೂಡ ಆ ಸಂಕೇತಗಳಿಗೆ ನಾನು ಭಯ ಪಡ್ಬೇಕಾಗಿರೋ ಅಗತ್ಯ ಇದೆಯಾ ಅಜ್ಜಿ? ಶಾಪ ಇರೋ ಮಾತು ನಿಜಾನೇ ಅಮ್ಮ, ಸಾವು ಕೂಡ ನಿಜಾನೇ. ಆದ್ರೆ ಗೊತ್ತಿದ್ದು ಹೇಗಿರ್ತೀಯ? ನಾನು ಇಲ್ಲಿದ್ರು ಸಿಟಿಲಿದ್ರು ಸಾವು ತಪ್ಪಲ್ಲ ಅಂದ್ಮೇಲೆ ಎಲ್ಲಿದ್ರೆ ಏನತ್ತೆ? ಇಲ್ಲಿ ಸತ್ತೋದ್ರೆ ಕನಿಷ್ಠ ನಾನು ಬೆಳ್ದಿರೋ ಮಣ್ಣಲ್ಲಿ ಬೆರ್ತೋದೆ ಅನ್ನೋ ಸಂತೃಪ್ತಿ ಆದ್ರೂ ಇರುತ್ತೆ. ಗಂಗಾ ಪ್ಲೀಸ್ ಹಾಗೆ ಮಾತಾಡ್ಬೇಡ. ಸಾವನ್ನ ನೀನ್ ಸುಲಭವಾಗಿ ತಗೊಂಡಷ್ಟು ನಮಗ್ ತಗೊಳಕ್ ಆಗ್ತಿಲ್ಲ. ಸಾವನ್ನ ನಾನು ಸುಲಭವಾಗಿ ತಗೊಂಡಿಲ್ಲಮ್ಮ. ನನಗೂ ಕೋಪ ನೋವು ಇದೆ, ಆದ್ರೆ ಅದನ್ನ ಯಾರ ಮೇಲೆ ತೋರಿಸ್ಬೇಕು?